So in the today class we will see about the part of the second chapter, that is electrostatic potential and the capacitance. In the last class we have seen about the what is meant by potential, electric potential. And the last class alli electric potential andre ಏನಂತ ತಿಳ್ಕೊಂಡಿದ್ವಿ. So electric potential ಅಂದ್ರೆ amount of work done in bringing a charge from infinite distance to a particular point in the electric field ಅನ್ನೋದನ್ನ ಕಲಿತೀವಿ. ಸೊ ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಏನು ನೋಡೋದಪ್ಪ ಅಂತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದನ್ನ ನೋಡ್ತೀವಿ. ಅದನ್ನ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಸೊ ಅದನ್ನ ಸಿಂಪಲ್ ಆಗಿ ನಾವು PD ಅಂತ ಕೂಡ ಕರಿಬಹುದು. ಇಲ್ಲಿ ನಾವು ನೋಡ್ಬೇಕಾಗಿತ್ತು ಅಂತಂದ್ರೆ ಮೊದಲಿಗೆ ಏನ್ ಮಾಡ್ತೀವಿ, ನಾವು ಒಂದು ವಿಲ್ ಟೇಕ್ ಅ ಚಾರ್ಜ್ Q. ಸೊ ವೆನೆವರ್ ದ ಚಾರ್ಜ್ Q is there here, so around this what will be present? Around the charge there will be a presence of the electric field. Okay, so this electric field, and we'll take another charge which is out of the field of the charge Q. This will already, you know, this is the source charge. We will take another one, that is test charge Q naught. Okay, so what we will do in the sense, we will move this charge from infinite distance to a particular point in the field of the source charge, that is Q. Okay, here how much closer the charge will move from infinite distance to the charge, that much of potential it will get. ಈಗ ನೋಡ್ರಿ ನಾವೇನ್ ಮಾಡಕತ್ತೀವಿ ಅಂತಂದ್ರೆ ಒಂದು ಚಾರ್ಜ್ ಅನ್ನ ತಗೊಂಡಿವಿ, ಆ ಚಾರ್ಜ್ ಸುತ್ತಲೂ ಏನಿರ್ತದ್ರಿ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದ. ಈ ಫೀಲ್ಡ್ ಒಳಗೆ ಏನ್ ಮಾಡ್ತೀವ್ರಿ, ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಚಾರ್ಜ್ ಅನ್ನ ನಾವು ಎ ಪಾಯಿಂಟ್ ಅಲ್ಲಿ ತಂದಿಟ್ಟರೆ ಏನಾಗ್ತದ, ಅದರ ಪೊಟೆನ್ಷಿಯಲ್ VA ಬರ್ತದ. ಅದನ್ನ ನಾವು ಬಿ ದಲ್ಲಿ ತಂದಿಟ್ಟಿದ್ರೆ ಅಂತದ ಪೊಟೆನ್ಷಿಯಲ್ ಎಷ್ಟು ಬರ್ತದೆ, VB ಬರ್ತದ. ಇವಾಗ ನಾವು ಚಾರ್ಜ್ಗೆ ಎಷ್ಟು ಸಮೀಪ ಹೋಗ್ತೇವಲ್ಲ ಅಷ್ಟು ಪೊಟೆನ್ಷಿಯಲ್ ಏನಾಗ್ತದ, ಜಾಸ್ತಿ ಆಗ್ತದೆ. ಇಲ್ಲಿ ನೋಡ್ರಿ, ನಾನು ಇನ್ಫೈನೈಟ್ ಡಿಸ್ಟೆನ್ಸ್ ಲಿಂದ ಎಗೆ ಬಂದಂದ್ರ ಫಾರ್ ಎಕ್ಸಾಂಪಲ್ ಅಲ್ಲಿ ನನ್ಗೆ ಎಷ್ಟು ಬರ್ಬೋದಪ್ಪ ಅಂತಂದ್ರ 10 ವೋಲ್ಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ತದ. ಈಗ ಅದನ್ನೇ ಇನ್ಫೈನೈಟ್ ಡಿಸ್ಟೆನ್ಸ್ ಲಿಂದ ಪಾಯಿಂಟ್ ಬಿ ಗೆ ನಾನು ಹೋದ್ನೆ ಅಂತಂದ್ರ ನನಗಲ್ಲಿ ರೌಂಡ್ ಎಷ್ಟು ಬರ್ಬೋದಪ್ಪ ಅಂತಂದ್ರ 12 ವೋಲ್ಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ತದ. ಅಲ್ಲೇನ ಇನ್ನೊಂದು ಪಾಯಿಂಟ್ ಸಿ ಹೋದ್ನೆ ಅಂತಂದ್ರ ಅಲ್ಲೇನಾಗ್ತದಪ್ಪ ಅಂತಂದ್ರೆ ಇನ್ನಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗ್ತದ, ಜಾಸ್ತಿ ಆಗ್ತದ. ಅಂದ್ರ ಈ ಒಂದು ಚಾರ್ಜ್ ಲಿಂದ ಎಷ್ಟೆಷ್ಟು ಡಿಸ್ಟೆನ್ಸ್ ಮೇಲೆ ನಾವ್ ಇರ್ತೀವಿ ಅಷ್ಟು ನಮಗ ಪೊಟೆನ್ಷಿಯಲ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ನೀವು ಎಷ್ಟು ಚಾರ್ಜಿಗೆ ಸಮೀಪ ಹೋಗ್ತೀರಿ ಅಷ್ಟು ಪೊಟೆನ್ಷಿಯಲ್ ಜಾಸ್ತಿ ಆಗ್ತದೆ. ಈಗ ಇವೆರಡು ಪಾಯಿಂಟ್ ನಡಬೇಕಿರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ನಾವು ಕಂಡುಹಿಡಿಬೇಕಾಗಿರ್ತದೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕಂಡುಹಿಡಿಬೇಕಾಗಿತ್ತಂದ್ರೆ ಏನ್ ಮಾಡ್ತೀವ್ರಿ, ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ನಾವು ಈ ಲೋವರ್ ಪೊಟೆನ್ಷಿಯಲ್ ಯಾವ್ದ್ರಿ, VA ಅನ್ನೋದು ಲೋವರ್ ಪೊಟೆನ್ಷಿಯಲ್, VB ಅಂತಕ್ಕಂಥದ್ದು ಹೈಯರ್ ಪೊಟೆನ್ಷಿಯಲ್. ಒಂದು ಲೋವರ್ ಪೊಟೆನ್ಷಿಯಲ್ ಇಂದ ಹೈಯರ್ ಪೊಟೆನ್ಷಿಯಲ್ಗೆ ನಾವೇನ್ ಮಾಡ್ತೀವಿ, ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಒಯ್ತೀವಿ. ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಒಯ್ಯಬೇಕಾದ್ರ ಎಷ್ಟು ಅಮೌಂಟ್ ಆಫ್ ವರ್ಕ್ ಅನ್ನ ನಮ್ಗೆ ಆಗ್ತದ ಅಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇವೆರಡು ಪಾಯಿಂಟ್ ಮಧ್ಯದಲ್ಲಿ ಇರ್ತದ. ಅದನ್ನ ನಾವ್ ಏನ್ ತಗೋತೀರಿ, VB minus VA is equal to amount of work done in bringing the point from B to A, that is by Q naught. ಅದನ್ನ ನಾವು ಇಂಟಿಗ್ರಲ್ ಫಾರ್ಮ್ ಅಲ್ಲಿ ಹೇಳ್ಬೇಕಾಗಿತ್ತಂದ್ರ VB minus VA equal to integration from A to B of E into DL. E ಅಂತಂದ್ರೆ electric field produced by the charge. DL ಅಂತಂದ್ರೆ separation between the 2 points. So potential difference is nothing but amount of work done in bringing a unit positive charge from the lower potential to the higher potential. ಅಂದ್ರೆ ಒಂದು ಸಣ್ಣ ಚಾರ್ಜ್ ಅನ್ನ ತಗೊಂಡು ನಾವು ಈ ಲೋವರ್ ಪೊಟೆನ್ಷಿಯಲ್ ಲಿಂದ ಹೈಯರ್ ಪೊಟೆನ್ಷಿಯಲ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಎಷ್ಟು ವರ್ಕ್ ಡನ್ ಆಗ್ತದ ಅದನ್ನ ನಾವೇಂತ ಕರಿತೇವಪ್ಪ ಅಂತಂದ್ರೆ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಹಿಯರ್ we see about the electric potential due to a single point charge. ಸೊ ನಿಮಗೆ 5 ಮಾರ್ಕ್ಸ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಸೊ ಇಲ್ಲಿ ಏನ್ ಮಾಡಬೇಕಾಗ್ಯದಪ್ಪ ಅಂತಂದ್ರೆ ಈ Q ಚಾರ್ಜ್ ಲಿಂದ ಈ P ಪಾಯಿಂಟ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ತದ ಅನ್ನೋದನ್ನ ಕಂಡುಹಿಡಿಬೇಕು. ವಿ ವಾಂಟೆಡ್ ಟು ಫೈಂಡ್ ವಾಟ್ ಈಸ್ ದ ಪೊಟೆನ್ಷಿಯಲ್ at the point P from the Q, how much of potential will be there at the point P. So whenever we will consider a charge plus Q, and we will take a point P which is at a distance of R
from the charge q. From the charge q, which is at the r distance. So what we will do in the sense, in the electric field of this source charge, we will consider the point A. So that A point is at a distance of x from the charge q. Okay. So B point is at a distance of r and q charge is at a distance of x. Okay. So now we will see what is the electric field. What is the electric field at the point A by the charge q. So that is E equal to 1 by 4 pi epsilon q by x square. ಈಗ ಆಲ್ರೆಡಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಚಾಪ್ಟರ್ ಆಗಿದೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಚಾಪ್ಟರ್ ಒಳಗ ಒಂದು ಚಾರ್ಜ್ ಲಿಂದ r ಡಿಸ್ಟೆನ್ಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕಂಡುಹಿಡಿಯಬೇಕಾದ್ರೆ ಇಕ್ವೇಶನ್ ಏನು ಬರೀತೀರಿ, E equal to 1 divided by 4 pi epsilon naught q divided by r square ಅಂತ ಬರೀತಿದ್ರಿ. ಇಲ್ಲಿ ಏನ್ ಮಾಡಬೇಕು, ಎಷ್ಟು ಡಿಸ್ಟೆನ್ಸ್ ಮೇಲೆ ಕಂಡುಹಿಡಿಯಬೇಕಾಗಿದೆ, ಈ q ಚಾರ್ಜ್ ಲಿಂದ a ಪಾಯಿಂಟ್ ಒಳಗ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದನ್ನು ಕಂಡುಹಿಡಿಯಬೇಕು. ಸೊ ಅದು ಏನ್ ಬರ್ತದೆ ನಿಮಗೆ ಇಲ್ಲಿ, ದಟ್ ಈಸ್ ಎಕ್ಸ್ ಡಿಸ್ಟೆನ್ಸ್ ನಲ್ಲಿ ಇದ್ದಾಗ ಏನ್ ಬರ್ತದೆ ನೋಡ್ರಿ, ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ನಾಗ ಇದ್ದಾಗ ಬರ್ತಕ್ಕಂಥದ್ದು E equal to 1 divided by 4 pi epsilon naught q divided by x square ಅಂತ ಬರ್ತದೆ. ಸೊ r square ಇದ್ದಿದ್ದು ಇಲ್ಲಿ ಏನ್ ಬರ್ತದೆ x square ಅಂತ ಬರ್ತದೆ. ಈಗ ನಾವೇನ್ ಮಾಡ್ತೀವಿ, ಇದೇ ಫೀಲ್ಡ್ ಒಳಗೆ ಇನ್ನೊಂದು ಪಾಯಿಂಟ್ ಅಂತ ತಗೋತೀವಿ, ಯಾವುದು ಬಿ ಪಾಯಿಂಟ್. ಎ ಪಾಯಿಂಟ್ ಬಿ ಪಾಯಿಂಟ್ ನಡುವಿರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಿರ್ತದ್ರಿ ಇಲ್ಲಿ, ಎಕ್ಸ್ ಡಿಸ್ಟೆನ್ಸ್. ಓಕೆ. So a small amount of work done in transferring the charge from A point to B point. A point ಇಂದ B point ಗೆ ಹೋಗ್ಬೇಕಾಗಿತ್ತಂದ್ರೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ತದ ಅನ್ನೋದನ್ನ ನೋಡ್ತೀವಿ. ಅದನ್ನ ಏನ್ ತಗೋತೀವಿ, ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ A to B. ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಇರೋದ್ರಿಂದ ಅದನ್ನ ನಾವು dw equal to minus of E into dx ಅಂತ ಬರೀತೀವಿ. ಇಲ್ಲಿ ಮೈನಸ್ ಅನ್ನ ಯಾಕೆ ತಗೋತೀವಿ ಅಂತಂದ್ರ, ನಾವು ಬಿ ದಿಂದ ಎ ಹೋಗ್ಬೇಕಾದ್ರೆ ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತೀವಿ. ನೆಗೆಟಿವ್ ಅಂತ ತೋರಿಸಬೇಕಾಗಿತ್ತ, ಅದಕ್ಕೆ ಅಲ್ಲಿ ಮೈನಸ್ ಸೈನ್ ಅನ್ನ ಯೂಸ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಈಗ ಚಾರ್ಜ್ ಅನ್ನ ಎ ದಿಂದ ಬಿ ಕೊಯ್ಬೇಕಾದ್ರೆ ಇಷ್ಟು ವರ್ಕ್ ಡನ್ ಆಗ್ತದೆ ನಮ್ಗೆ. ಅಷ್ಟ್ರಿ dw equal to minus of E into dx. ಇವಾಗ ಟೋಟಲ್ ವರ್ಕ್ ಡನ್ ಇನ್ಫೈನೈಟ್ ಡಿಸ್ಟೆನ್ಸ್ ಲಿಂದ ಪಿ ಪಾಯಿಂಟ್ ಗೆ ತರಬೇಕಾದ್ರ, ಇನ್ಫೈನೈಟ್ ಡಿಸ್ಟೆನ್ಸ್ ಲಿಂದ ಪಿ ಪಾಯಿಂಟ್ ಗೆ ತರಬೇಕಾದ್ರ ಎಷ್ಟು ವರ್ಕ್ ಡನ್ ಆಗ್ತದ ಅನ್ನೋದನ್ನ ನೋಡ್ತೀವಿ. ಅದನ್ನ ನಾವು ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಅಂತ ತಗೋತೀವಿ. ಸೊ ಆ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಅನ್ನ ಕಂಡುಹಿಡಿಬೇಕಾಗಿತ್ತಂದ್ರ ಈ ಇಕ್ವೇಶನ್ ಅನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಇಂಟಿಗ್ರೇಟ್ ಮಾಡ್ತೀವಿ. ಯಾವ ರೀತಿ, ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಇಂಟಿಗ್ರೇಟಿಂಗ್ ಆನ್ ಬೋತ್ ದಿ ಸೈಡ್ಸ್ ಮಾಡ್ರಿ. ಈಕ್ವೇಶನ್ಗೆ ಇಂಟಿಗ್ರೇಷನ್ ಮಾಡ್ರೆ ಇಲ್ಲಿ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಕ್ಯಾನ್ಸಲ್ ಆಗಿ ಬರೀ ಡಬ್ಲ್ಯೂ ಉಳ್ಕೋತದ. ಈಚೆ ಕಡೆ ಸೈಡ್ ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಆರ್, ಇಲ್ಲಿ ಇನ್ಫಿನಿಟಿ ದಿಂದ ಆರ್ ಡಿಸ್ಟೆನ್ಸ್ ವರೆಗೆ. ನಿಮ್ಗೆ ಆಲ್ರೆಡಿ ನಾ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದಲ್ಲಿ ಹೇಳಿದೀನಿ. ಸೊ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಆಫ್ ಇ ಇಂಟು ಡಿ ಎಕ್ಸ್ ಅಂತ ಬರ್ತದ, ಡಿ ಎಲ್ ಅಂತ ಬಂದದ. ಇಲ್ಲಿ ಏನ್ ಬರ್ತದ್ರಿ, ಸ್ಮಾಲ್ ಅಮೌಂಟ್ ಸ್ಮಾಲ್ ಇರೋದ್ರಿಂದ ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಆರ್ ಅಂತ ಬರ್ತದೆ. ಇಲ್ಲಿ ಸ್ವಲ್ಪ ಕೇರ್ ತಗೊಂಡ್ ನೋಡ್ರಿ. ಈ ಇಕ್ವೇಶನ್ ಅಲ್ಲಿ ಇ ಅದ, ಇಲ್ಲಿ ಇ ಅಂದ್ರೆ ಏನಂದ್ರೆ ನಮ್ಗ 1 by 4 pi epsilon naught q divided by x square. ಹೌದಾ. ಈ ಇ ಅನ್ನ ಏನ್ ಮಾಡ್ತೀರಿ, ಇದನ್ನ ಫಿಲ್ ಅಪ್ ಮಾಡ್ರಿ. ಫಿಲ್ ಅಪ್ ಮಾಡಿದಾಗ ಏನ್ ಬರ್ತದ್ರಿ ನಮಗ 1 minus of 1 divided by 4 pi epsilon naught q divided by x square into dx as it is ಇಡ್ತೀವಿ. ಇವಾಗ ಅಕಾರ್ಡಿಂಗ್ ಟು ರೂಲ್ಸ್ ಆಫ್ ಇಂಟಿಗ್ರೇಷನ್ ಈ ಕಾನ್ಸ್ಟೆಂಟ್ ಟರ್ಮ್ಸ್ ಗಳನ್ನ ಔಟ್ಸೈಡ್ ತಗೋರಿ. q divided by 4 pi epsilon naught ವಿತ್ ಮೈನಸ್ ಸೈನ್ ಹೊರಗಡೆ ತಗೋರೋದನ್ನ 1 by x square into dx. ಈ ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಆರ್ ಆಫ್ 1 by x square into dx ಅದಲ್ಲ, ಇದನ್ನ ನಾವು ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಆನ್ಸರ್ ಏನ್ ಬರ್ತದಪ್ಪ ಅಂತಂದ್ರ ಮೈನಸ್ ಆಫ್ 1 divided by x ಅಂತ ಬರ್ತದೆ. ಇದು ಬರಬೇಕಾದ್ರೆ ಯಾವ ರೀತಿ ಬರ್ತದ, ಇಲ್ಲಿ ನೋಡ್ರಿ. ಬೇಸಿಕ್ ಫಾರ್ಮುಲಾ ಏನದ, ಇಂಟಿಗ್ರೇಷನ್ ಆಫ್ x raised to n ಇತ್ತಂದ್ರ ಅದನ್ನ ಇಂಟಿಗ್ರೇಷನ್ ಆಫ್ x raised to n plus 1 divided by n plus 1 ಅಂತ ತಗೋತೀವಿ. ಈಗ ನಮ್ಗಿರ್ತಕ್ಕಂಥ ಕೇಸ್ ಏನ್ರಿ, ಇಂಟಿಗ್ರೇಷನ್ ಆಫ್ 1 divided by x square. x square ಇದ್ದನ್ನ ಹೆಂಗ್ ಬರೀಬಹುದು ನಾವು, ಈ ಮೇಲ್ಗಡೆ ತಗೊಂಡ್ರೆ x raised to -2 ಅಂತ ಬರೀಬಹುದು. ಹೌದಾ. ಸೊ -2 ಅಂತ ಬರ್ದಾಗ ಈ ಫಾರ್ಮುಲಾದಾಗ ಅದನ್ನ ಫಿಲ್ ಅಪ್ ಮಾಡಿದ್ರೆ ಈ ಕೇಸಲ್ಲಿ ನಮಗ n ಈಕ್ವಲ್ ಟು ಏನ್ ಬರ್ತದ್ರಿ, -2 ಅಂತ ಬಂದದಿ. ಆಲ್ರೆಡಿ n ಈಕ್ವಲ್ ಟು -2 ಅಂತ ಬಂದದ. n ಈಕ್ವಲ್ ಟು -2 ಅನ್ನ ಈ ಫಾರ್ಮುಲಾ ಫಿಲ್ ಅಪ್ ಮಾಡ್ರಿ. ಏನ್ ಬರ್ತದ, ಇಂಟಿಗ್ರೇಷನ್ ಆಫ್ -x ಇದ್ದಾಗ -2 plus 1
-2 + 1 ಡಿವೈಡೆಡ್ ಬೈ -2 + 1 ಅಂದ್ರೆ ಇದೇನು ಬರ್ತದೆ ರೀ -2 + 1 ಅಂದಾಗ -1 ಆಮೇಲೆ ಇಲ್ಲಿ ಕೂಡ -1 ಬರ್ತದೆ ಈ ಮೈನಸ್ ಇಲ್ಲಿ ಟ್ರಾನ್ಸ್ಫರ್ ಆಗ್ತದ x⁻n ಇದ್ದದನ್ನ 1/x ಅಂತ ಬರಿತೀವಿ ಟೋಟಲ್ ಆಗಿ ಇಂಟಿಗ್ರೇಷನ್ ಆಫ್ 1/x² ಏನಾಗ್ತದ ರೀ -1/x ಆಗ್ತದ ಅದನ್ನ ನಾನು ಇಲ್ಲಿ ಇಟ್ಟಿದ್ದೀನಿ ಡೈರೆಕ್ಟ್ ಆಗಿ ಓಕೆ ಸೊ ಇದು ನಿಮ್ಗೆ ಅಡಿಷನಲ್ ಪಾಯಿಂಟ್ ಇವಾಗ ಏನ್ ಮಾಡ್ತೀರಿ ಎಕ್ಸ್ ಇದ್ದಲ್ಲಿ ಒಂದ್ಸಲ ಅಪ್ಪರ್ ಲಿಮಿಟ್ ಅನ್ನ ಫಿಲ್ಅಪ್ ಮಾಡಬೇಕು ಇನ್ನೊಂದ್ಸಲ ಲೋವರ್ ಲಿಮಿಟ್ ಅನ್ನ ಫಿಲ್ಅಪ್ ಮಾಡಬೇಕು ಅಪ್ಪರ್ ಲಿಮಿಟ್ ಫಿಲ್ಅಪ್ ಮಾಡ್ರಿ ವಿತ್ -1/x² ಎಕ್ಸ್ ಇದ್ದಲ್ಲಿ ಆರ್ ಫಿಲ್ಅಪ್ ಮಾಡ್ರಿ ಲೋವರ್ ಇದ್ದಾಗ 1/∞ ಅಂತ ಬರ್ತದ 1/∞ ಅಂದ್ರೆ 0 ಇರ್ತದ ಓಕೆ ಸೊ ಈಗ ನಾವೇನ್ ಮಾಡ್ತೇವ್ರಿ ಟೋಟಲ್ ವರ್ಕ್ ಡನ್ ಈಕ್ವಲ್ ಟು ಇಲ್ಲಿ ಮೈನಸ್ ಈ 0 ಅಂತ ಹೋಗ್ಬಿಡ್ತದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ ಸೊ ನಮ್ಗೆ ಅಮೌಂಟ್ ಆಫ್ ವರ್ಕ್ ಡನ್ ಈಕ್ವಲ್ ಟು q ಡಿವೈಡೆಡ್ ಬೈ 1/4πε0 r ಅಂತ ಬರ್ತದ ಸೊ ವರ್ಕ್ ಡನ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ ಟು q ಡಿವೈಡೆಡ್ ಬೈ 1/4πε0 r ಅಂತ ಬರ್ತದ ಓಕೆ ಸೊ ಇಲ್ಲಿ ಏನಿದ್ರಿ ಇಂಪಾರ್ಟೆಂಟ್ ಅದ ಮೊದಲಿಗೆ ಏನ್ ಮಾಡ್ತೀರಿ ಕ್ಯೂ ಪಾಯಿಂಟ್ ಲಿಂದ ಪಿ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕಂಡುಹಿಡಿಬೇಕು ಎ ಪಾಯಿಂಟ್ ತಗೋತೀರಿ ಅದು ಎಷ್ಟು ಡಿಸ್ಟೆನ್ಸ್ ಮೇಲೆ ಇರ್ತದೆ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 1/4πε0 q/x² ಅಂತ ಬರ್ತದೆ ಸೊ ಆಫ್ಟರ್ ದಿಸ್ ಸೊ ಹಿಯರ್ ವಿ ಕನ್ಸಿಡರ್ ದ ಚಾರ್ಜ್ ಅಂಡ್ ದ ಪಾಯಿಂಟ್ p at the distance of r and the distance of x a point so electric field at the point a is this equation which is the basic point and a small amount of work done in transferring the charge from a to b that is dw equal to minus of e into dx okay total amount of work done in bringing the charge from infinity to the point p to get that we'll integrate this equation so here integration difference will get cancelled integration from infinity to r here e means 1/4πε0 q divided by x² as you have to keep and constant terms are taken outside so integration of 1/x² that here all detailed explanation is there so that we will get here minus of 1/x and upper limit in the sense r we have to fill one time lower limit in the sense infinity 1/∞ 0 gives so totally minus into minus plus w equal to 1/4πε0 r amount of work done equal to potential energy so therefore potential energy equal Vp equal to q divided by 4πε into r so this is the equation concerned to the electric potential due to a single point charge and this is carrying the 5 marks idu nimge 5 marks naga okay so last ಅಲ್ಲಿ ಏನು ನೋಡ್ಕೊಂಡಿದ್ದು ಅಂತಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಸಿಂಗಲ್ ಪಾಯಿಂಟ್ ಚಾರ್ಜ್ ಫೈನಲ್ ಇಕ್ವೇಶನ್ ಏನು ಬರ್ತದಪ್ಪ ನಮಗೆ Vp equal to q divided by 4πε0 r ಸೊ ಅದ್ರ ಬಗ್ಗೆ ನೋಡ್ತಕ್ಕಂಥ ನೋಟ್ ಪಾಯಿಂಟ್ಸ್ ಅಲ್ಲಿ ಏನೇನು ಬರ್ತದಪ್ಪ ಅಂತಂದ್ರೆ ಇವಾಗ ನಾವು ನೋಡ್ಬೇಕಾದ್ರೆ ಈ ಇಕ್ವೇಶನ್ ಅನ್ನ ನಾವು 1/4πε0 ಸೊ 1/4πε0 ಅನ್ನು ಯಾವ ರೀತಿ ಬರಿಬಹುದು ನಾವಿಲ್ಲಿ 9 × 10⁻⁹ ಅಂತ ಬರಿಬಹುದು ಸೊ ಅದು ನಿಮ್ಗೆ ಬೇಸಿಕ್ ಆಲ್ರೆಡಿ ಗೊತ್ತದ ಸೊ 1/4πε0 q divided by r ಅಂತ ಬರಿಬಹುದು ಇದನ್ನ ನಾವೆಲ್ಲಿ ತಗೋತೀವ್ರಿ ಫ್ರೀ ಸ್ಪೇಸ್ ದಿಸ್ ವಿ ಕ್ಯಾನ್ ಟೇಕ್ ಇನ್ ದ ಫ್ರೀ ಸ್ಪೇಸ್ ಆರ್ ಎಲ್ಸ್ ವ್ಯಾಕ್ಯೂಮ್ ಯು ಕ್ಯಾನ್ ಟೇಕ್ ಇಫ್ the charge is surrounded by the different media so different media in the sense that equation we can write as so q equal to 10⁹ q divided by k into r in a medium okay then at r equal to infinity the potential difference is 0 ಅಂದ್ರೆ potential difference ಏನು ಬರ್ತದಪ್ಪ ಅಂತಂದ್ರೆ ನಮಗೆ 0 ಬರ್ತದೆ ಯಾವಾಗ ನಾವು ಇನ್ಫೈನೈಟ್ So here we'll see about the electric potential energy of two charges system. In the previous video we have seen electric potential energy by single point charge. Here we will take the system of two charges. ಅಂದ್ರೆ ಎರಡು ಚಾರ್ಜ್ಗಳನ್ನು ತಗೊಂಡ್ರೆ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಯಾವ ರೀತಿ ಬರ್ತದೆ ಅನ್ನೋದನ್ನ ನೋಡಿ. So here we will consider the two charges. One is the charge Q1, another charge is Q2. Okay, and they are projected at A and B. So R1 and R2. Okay, R1 and R2 are the position vectors of charge Q1 and charge Q2. So at the beginning we will bring the charge Q1 from infinity
to the point A. So there at the infinity, in the absence of the charge, ನಾವೇನ್ ಮಾಡ್ತೇವ್ರಿ ಮೊದಲಿಗೆ first what we will do in the sense, we will bring the charge q1 charge ಅನ್ನ infinite distance ನಿಂದ ತಗೊಂಡು ಬಂದು ಏನ್ ಮಾಡ್ತೇವ್ರಿ A ಪಾಯಿಂಟ್ ಅಲ್ಲಿ ಇಡ್ತೀವಿ. we will keep the we will bring the charge q1 from infinite distance, we will keep the charge at A. Now what we will do, when we will bring the charge q2 from infinite distance to the point B in the presence of the electric field of the charge q1. ಅಂದ್ರ ನಾವು q1 ಚಾರ್ಜ್ ಅನ್ನ ಡೈರೆಕ್ಟ್ ಆಗಿ ತಂದಿಟ್ಟಿರ್ತೀವಿ, q2 ಚಾರ್ಜ್ ಅನ್ನ ಏನ್ ಮಾಡ್ತೀವಿ ಇನ್ಫೈನೈಟ್ ಡಿಸ್ಟೆನ್ಸ್ ಲಿಂದ ಬಿ ಪಾಯಿಂಟ್ ಅಲ್ಲಿ ತಂದಿಡ್ತೀವಿ. ಇದನ್ನ ಯಾವ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ತಂದಿಡ್ತೀವಿ ಅಂತಂದ್ರೆ q1 ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗ q2 ಚಾರ್ಜ್ ಅನ್ನ ಇನ್ಫೈನೈಟ್ ಡಿಸ್ಟೆನ್ಸ್ ಲಿಂದ ತಂದು ನಾವು ಇಲ್ಲಿ ಇಡ್ತೀವಿ. ಸೊ ಇಲ್ಲಿ ಇದನ್ನು ತಂದಿಡಬೇಕಾಗಿತ್ತಂದ್ರೆ ಎರಡು ನೇಚರ್ ಆಫ್ ಚಾರ್ಜ್ ಏನಂದ್ರೆ ಎರಡು ಕೂಡ ಪಾಸಿಟಿವ್ ಚಾರ್ಜಸ್ಗಳು ಇದಾವೆ. ಸೊ ಪಾಸಿಟಿವ್ ಚಾರ್ಜ್ ಇದ್ದಾಗ ಅಲ್ಲಿ ನಾವು ಫೋರ್ಸ್ ಆಫ್ ರಿಪಲ್ಷನ್ ಇರ್ತದೆ, ಆಲ್ರೆಡಿ ನಿಮ್ಗೆ ಗೊತ್ತಿರೋ ಪ್ರಕಾರ. ಸೊ ಇಲ್ಲಿಂದ ನಾವು ಕಡೆ ತೊಗೊಂಡು ಹೋಗ್ಬೇಕಾದ್ರೆ ವರ್ಕ್ ಡನ್ ಆಗ್ತದೆ. ಆ ವರ್ಕ್ ಡನ್ ಅನ್ನ ಯಾವ ರೀತಿ ಬರೀತೀವ್ರಿ ನಾವಿಲ್ಲಿ W equal to VB minus 0. VB ಅಂತಂದ್ರ ಪೊಟೆನ್ಷಿಯಲ್ at the point B by the charge Q1 ಲಿಂದ B ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್. ಇಲ್ಲಿ ನಾನು -0 ಅಂತ ಬರ್ತೀನಿ. 0 ಯಾಕ್ರಿ, ಈ ಚಾರ್ಜ್ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಪೊಟೆನ್ಷಿಯಲ್ ಎಷ್ಟಿರ್ತದ್ರಿ 0. ಓಕೆ, VB ಮೈನಸ್ VA ಅನ್ನ ಇಲ್ಲಿ VA ಅಂತ ತಿಳ್ಕೊರಿದ್ದೀನಿ ಬೇಕಾದ್ರೆ, ಅಲ್ಲಿ ಏನಿರ್ತದೆ ಪೊಟೆನ್ಷಿಯಲ್ at infinity 0. ಸೊ Q2 is nothing but the quantity of charge. ಸೊ ಮೈನಸ್ ಅವಾಯ್ಡ್ ಆಯ್ತಂದ್ರೆ W ವರ್ಕ್ ಡನ್ ಈಕ್ವಲ್ ಟು VB into Q2. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಪ್ರಕಾರ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಡಿಪೆಂಡ್ ಮಾಡ್ಬೇಕಾಗಿತ್ತಂತಂದ್ರೆ V ಇಂಟು Q ಅಂತ ತಗೊಂಡ್ರಿ. V ಅಂತಂದ್ರೆ ಪೊಟೆನ್ಷಿಯಲ್, Q ಅಂತಂದ್ರೆ ಚಾರ್ಜ್. ಅದೇ ಸಿಮಿಲಾರಿಟಿ ಒಳಗ ವರ್ಕ್ ಡನ್ ಈಕ್ವಲ್ ಟು VB ಇಂಟು Q ಅಂತ ತಗೊಳ್ತೀವಿ. ಓಕೆ, ಇವಾಗ ಪೊಟೆನ್ಷಿಯಲ್ VB ಎಷ್ಟು ಅದ ಕಂಡುಹಿಡಿಬೇಕು, ಆಲ್ರೆಡಿ ನಿಮ್ಗೆ ಡೆರಿವೇಶನ್ ಆಗ್ಯದ. potential energy of a charge at the point at a distance from the charge is V equal to 1 by 4 pi epsilon Q divided by R. ಇಲ್ಲಿ ಏನು ತಗೋತೀವ್ರಿ ನಾವು, ಚಾರ್ಜ್ ಯಾವ್ದ್ರಿ Q1 ಚಾರ್ಜ್ ಎಷ್ಟು ಡಿಸ್ಟೆನ್ಸ್ ಮೇಲೆ ಪೊಟೆನ್ಷಿಯಲ್ ಅನ್ನ ಕಂಡುಹಿಡಿಬೇಕ್ರಿ P. ಅದು ಎಷ್ಟು ಡಿಸ್ಟೆನ್ಸ್ ಮೇಲೆ ಅದ್ರಿ B ಪಾಯಿಂಟ್ R ಡಿಸ್ಟೆನ್ಸ್ ಮೇಲೆ. ಆ ಇಕ್ವೇಶನ್ ಹೆಂಗ್ ಬರೀತೀರಿ, VB equal to Q1 divided by 4 pi epsilon naught R. ಫಸ್ಟ್ ಡೆರಿವೇಶನ್ ಆಗಿಲ್ಲ ಅದೇ. ಸೊ ಈ VB ಅನ್ನ ಈ ಮೇಲ್ಗಡೆ ಇಕ್ವೇಶನ್ ಒಳಗೆ ನಾವು ಫಿಲ್ ಅಪ್ ಮಾಡಿದ್ರೆ ಇಲ್ಲಿ ಏನ್ ಬರ್ತದೆ ನಮಗ, W equal to Q1 into Q2. ಇಲ್ಲಿ VB ಅನ್ನ ಫಿಲ್ ಅಪ್ ಮಾಡಿರಿ ಈ ಇಕ್ವೇಶನ್ ಒಳಗೆ, VB ಅನ್ನ ಫಿಲ್ ಅಪ್ ಮಾಡಿದ್ರೆ ಈ ಇಕ್ವೇಶನ್ ಬರ್ತದೆ Q1 Q2 divided by 4 pi epsilon naught R. ಡೆಫಿನೇಷನ್ ಪ್ರಕಾರ ಏನದ, ಅಮೌಂಟ್ ಆಫ್ ವರ್ಕ್ ಡನ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ. ದೇರ್ಫೋರ್ U equal to Q1 Q2 divided by 4 pi epsilon naught R. This is the equation of the electric potential energy by the system of two charges. ಎರಡು ಚಾರ್ಜ್ಗಳಿದ್ದಾಗ ಯಾವ ರೀತಿ ನಮಗೆ ಇಕ್ವೇಶನ್ ಬರ್ತದೆ ಅನ್ನೋದು ಸಿಂಪಲ್ ಆಗಿರ್ತದೆ. ಏನಿಲ್ಲ, ಒಂದು ಚಾರ್ಜ್ ಅನ್ನ ನೀವು ಇನ್ಫೈನೈಟ್ ಡಿಸ್ಟೆನ್ಸ್ ಇಂದ A ಪಾಯಿಂಟ್ ತಗೊಂಡ್ಬರ್ತೀರಿ, ಅದ್ರಾಗ ಯಾವುದೇ ಚಾರ್ಜ್ ಇರುವುದಿಲ್ಲ. ಎರಡನೇ ಚಾರ್ಜ್ ಅನ್ನ ತಗೊಂಡ್ ಬರ್ಬೇಕಾದ್ರೆ ಒಂದನೇ ಚಾರ್ಜ್ ಫೀಲ್ಡ್ ಒಳಗ ಎರಡನೇ ಚಾರ್ಜ್ ಅನ್ನ ತಗೊಂಡ್ ಬರ್ತೀರಿ ನೀವು. ಅದು ಎಷ್ಟು ಡಿಸ್ಟೆನ್ಸ್ ಮೇಲೆ, R ಡಿಸ್ಟೆನ್ಸ್ ಮೇಲೆ ತಗೊಂಡ್ ಬರ್ತೀರಿ. ಇಲ್ಲಿ ಇನ್ಫೈನೈಟ್ ಡಿಸ್ಟೆನ್ಸ್ ಲಿಂದ Q2 ಚಾರ್ಜ್ ಅನ್ನ B ಪಾಯಿಂಟ್ ಗೆ ತರಬೇಕಾದ್ರ ಆದಂತ ವರ್ಕ್ ಡನ್ ಅನ್ನ W equal to VB minus 0 ಅಂತ ತಗೋತೀವಿ. VB ಅಂದ್ರೆ ಪೊಟೆನ್ಷಿಯಲ್ ಅಟ್ B. V 0 ಯಾಕೆ ತಗೊಂಡಿರಿ, ಇನ್ಫಿನಿಟಿ ಒಳಗ ಏನಿರ್ತದ್ರಿ ಪೊಟೆನ್ಷಿಯಲ್ 0 ಇರ್ತದ. ಓಕೆ, ಆಮೇಲೆ 0 ಹೋಯ್ತಂದ್ರ ಇವೆರಡು ಮಲ್ಟಿಪ್ಲೈ ಮಾಡಿ W equal to VB into Q2 ಅಂತ ಬರ್ತದ. potential of the charge Q1 at the point B. ಇದು ಆಲ್ರೆಡಿ ನಾವು ಫಸ್ಟ್ ಡೆರಿವೇಶನ್ ಮಾಡಿದ್ವಿ. ಸೊ ಅದೇ ಅದರಲ್ಲಿಂದ Q1 divided by 4 plus R ಅಂತ ತಗೋತೀರಿ ಸೆಕೆಂಡ್ ಇಕ್ವೇಶನ್. ಇದನ್ನ ಈ ಇಕ್ವೇಶನ್ ಒಳಗೆ ಫಿಲ್ ಅಪ್ ಮಾಡಿದ್ರೆ ನಮಗೆ Q1 Q2 divided by 4 plus R ಬರ್ತದೆ. ಡೆಫಿನೇಷನ್ ಪ್ರಕಾರ ಅಮೌಂಟ್ ಆಫ್ ವರ್ಕ್ ಡನ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ, ದಟ್ ಈಸ್ Q1 Q2 divided by 4 plus R. Okay, this is all.